ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ 8 ಗಂಟೆಗಳ ಕಾಲ ಕಾಯಿಸಿದಾರೆ ಅವ್ರು. ನಾನು ಕಂಪ್ಲೇಂಟ್ ತಗೊಳಕ್ಕೆ 8 ಗಂಟೆಗಳಾದ್ಮೇಲೆ, ಅದು 8 ಗಂಟೆಗಳಾದ ಅದಕ್ಕಿಂತ ಮುಂದೆ ನಾವು ನಾರ್ತು DCP, ಅಡಿಷನಲ್ ಕಮಿಷನರು, ಹೋಮ್ ಸೆಕ್ರೆಟರಿ, ಹೋಮ್ ಮಿನಿಸ್ಟ್ರು, CM ಇಷ್ಟೂ ಜನಕ್ಕೆ ಕಂಪ್ಲೇಂಟ್ ಮಾಡಾದ್ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ. ಆ ದಾಖಲೆ ಮಾಡೋಕ್ಕೆ 1 ವಾರ ಟೈಮ್ ತಗೊಂಡವ್ರು. ತಿರ್ಗಾ ಇವಾಗ ಕೇಸ್ ದಾಖಲೆ ಆಗಿ 1 ತಿಂಗಳಾಗಿದೆ. ಇದುವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಆ ಭೂಗಳ್ಳರು ಆ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ 16 ಎಕರೆ ಭೂಮಿನ ಇದೇ ಥರ ಫೋರ್ಜರಿ ಡಾಕ್ಯುಮೆಂಟ್ ಮಾಡಿ ಒಂದು ರೌಡಿ ಗ್ಯಾಂಗನ್ನು ಇಟ್ಕೊಂಡು ಭೂ ಕಬಳಿಕೆ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮತ್ತೆ DCPಗೆ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಕಮಿಷನರು DCPಗೆ ಲೆಟರ್ ಬರೀತಾರೆ, DCP ACಗೆ ಬರೀತಾರೆ, ACP ತಿರ್ಗಾ ತಗೊಂಡು ಇನ್ಸ್ಪೆಕ್ಟರ್ಗೆ ಬರೀತಾರೆ. ಆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, ನಿಮ್ಮ ಜಮೀನಲ್ಲಿ 10 ಎಕರೆ 10 ಗುಂಟೆ ಜಮೀನು ಬರ್ಕೊಂಡು ನನಗೆ ಅವತ್ತೇ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿಲ್ಲ, ನೀನು ಬರಬೇಡ ಸ್ಟೇಷನ್ಗೆ ಅಂತೇಳಿ ತೊಂದರೆ ಕೊಡ್ತಾ ಇದ್ದಾನೆ. ಈಗಿರೋವಾಗ ಒಂದು 3 ದಿನಕ್ಕೆ ಹಿಂದೆಗಡೆ ಮುನ್ರಾಜ್ ಅವ್ರ ತಮ್ಮ ಜಮೀನ್ ಹತ್ರ ಇರೋ ಮಂಜುನಾಥ್ ಅಂತ ಕೇಸಲ್ಲಿ ಯಾರಿದ್ದಾರೆ, ಅನುಸೂಯಮ್ಮನ ಮಗ, ಏನು ಹೆಸರು ಒಂದು ರಾಜೇಶು, ಅವನು 3-4 ಜನ ಗ್ಯಾಂಗ್ ಕಟ್ಕೊಂಬಂದು ತಿರ್ಗಾ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ. ಯಾರು ಕೂಡ ಸ್ಟೇಷನ್ಗೆ ಹೋಗ್ತಕ್ಕಂಥ ವಾತಾವರಣ ಅಲ್ಲಿಲ್ಲ. ಅದರಿಂದ ಇವತ್ತು ನಾವು ಪ್ರತಿಭಟನೆ ಧರಣಿಯನ್ನು ನಾವು 1000 ಜನ ಬರ್ತಿದ್ರು. ಕೊರೋನಾ ಇರೋದ್ರಿಂದ ನಾವು ಜಾಸ್ತಿ ಜನ ಬೇಡ ಅಂತೇಳಿ ಇವತ್ತು ನಾರ್ತು, ಸೌತು, ಸೆಂಟ್ರಲ್ನಿಂದ ಪದಾಧಿಕಾರಿಗಳು ಮತ್ತು ಅಲ್ಲಿಂದ ನೊಂದಂಥ ಕುಟುಂಬಗಳು ಮಾತ್ರ ಇದಕ್ಕೆ ಭಾಗವಹಿಸಿದ್ದಾರೆ. ಅದಕ್ಕೆ ನಾವಿವತ್ತು BJP ಸರ್ಕಾರ ಬೆಂಗಳೂರು ಸುತ್ತಮುತ್ತ ತಹಸೀಲ್ದಾರ್ಗೆ 5 ಕೋಟಿ, DC ಗಳಿಗೆ 10 ಕೋಟಿ, ಇನ್ಸ್ಪೆಕ್ಟರ್ಗೆ 50,000, 50 ಲಕ್ಷ, 75 ಲಕ್ಷ ತಗೊಂಡು ಇವತ್ತು ಬಂದು ಅವ್ರಿಗೆ ಪೋಸ್ಟಿಂಗ್ಗಳು ಕೊಟ್ಟಿರೋದ್ರಿಂದ ಅವರು ಬರೀ ಭೂಗಳತನ ಮಾಡೋ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ ಹೊರತು ಜನಗಳಿಗೆ ಇವತ್ತು ಇಡೀ ಬೆಂಗಳೂರು ಸುತ್ತಮುತ್ತ ಇದೇ ರೀತಿ ರಕ್ಷಣೆ ಇಲ್ಲದಂಥ ಕಡೆ ಆಗಿದೆ. ಏನು ಇವಾಗ ಅನುಸೂಯಮ್ಮ ಮತ್ತು ಅವ್ರ ಗ್ಯಾಂಗ್ ರೌಡಿಗಳ ಮೇಲೆ, ಅವರ ಗಂಡ ಮಕ್ಕಳ ಮೇಲೆಲ್ಲ ಕೇಸ್ಗಳಿದ್ದಾವೆ. ಅವ್ರಿಗೆ ಪೊಲೀಸ್ ಭಯನೇ ಇಲ್ಲ, ದುಡ್ಡು ಕೊಟ್ಕೊಂಬಿಟ್ಟು ಕೂತ್ಕೊಂಡಿದ್ದಾರೆ. ಅವ್ರನ್ನ ಇರೋ ಕೇಸಲ್ಲಿ ಕೂಡಲೇ ಬಂಧಿಸಬೇಕು. ಆಮೇಲೆ ಅದಾದಮೇಲೆ ಗೂಂಡ್ ಆಕ್ಟ್ ಹಾಕಿ ಅವ್ರನ್ನ ಗಡಿ ಫಾರ್ಮ್ ಮಾಡಬೇಕು ಅಂತ ಬಹುಜನ ಸಮಾಜ ಪಾರ್ಟಿ ಒತ್ತಾಯ ಮಾಡ್ತದೆ. ಮತ್ತು ಮುನ್ರಾಜು ಫ್ಯಾಮಿಲಿಗೆ ರಕ್ಷಣೆ ಕೊಡಬೇಕು. ಅದೇ ಥರ ಮುನ್ರಾಜು ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕುಮಾರನ್ನ ಹುಡುಗನ ಮೇಲೆ, ನಮ್ಮ ಮುಖಂಡರ ಮೇಲೆ, ಲೋಕಲ್ ಮುಖಂಡನ ಮೇಲೆ ಅನುಸೂಯಮ್ಮನ ಕಡೆ ಸುಳ್ಳು ಕಂಪ್ಲೇಂಟ್ ಕೊಡಿಸು, ಆತ ಒಂದು ದೌರ್ಜನ್ಯ ಮಾಡೋಕ್ಕೆ ಬಂದ ಅಂತೇಳಿ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಕೊಡಿಸಿ ಸುಳ್ಳು ಕೇಸನ್ನು ಹಾಕಿದ್ದಾರೆ. ಮತ್ತು ಏನು ಅನುಸೂಯಮ್ಮ ಅಂಡ್ ಗ್ಯಾಂಗ್ ಇದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಗಡಿ ಪಾರು ಮಾಡಬೇಕು ಅಂತ ಬಹುಜನ ಸಮಾಜ ಪಾರ್ಟಿ ಒತ್ತಾಯ ಮಾಡ್ತದೆ. ಜೊತೆಯಲ್ಲಿ ಮುನುರಾಜು ಮಕ್ಕಳು, ಕುಮಾರಣ್ಣ, ಮುನ್ರಾಜು ಇವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಸುಳ್ಳು ಕೇಸನ್ನು ಕೂಡಲೇ ವಾಪಸ್ ಪಡಿಬೇಕು ಸರ್ಕಾರ ಅಂತ ನಾನು ಕೇಳ್ತಾ, ಈ ಟೈಮ್ನಲ್ಲಿ ಆ ಫ್ಯಾಮಿಲಿಗೆ ಕೂಡ ಸೂಕ್ತ ರಕ್ಷಣೆ ಕೊಡಬೇಕು. ಅವ್ರಿಗೇನ ಪ್ರಾಣ ಅಪಾಯ ಆದರೆ ಅನುಸೂಯಮ್ಮ ಅಂಡ್ ಗ್ಯಾಂಗು, ಇನ್ಸ್ಪೆಕ್ಟ್ರು, ಈ ACPನೇ ಕಾರಣ ಅಂತಕ್ಕಂಥ ಮಾತನ್ನು ನಾವು ಹೇಳಿ ಈ ಪ್ರತಿಭಟನೆ ಧರಣಿಯನ್ನು ನಾವು ಮುಂದುವರಿಸ್ತೀವಿ. ಇನ್ನು ನಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ. ಜನರ ಆಸ್ತಿಯನ್ನು, ಪ್ರಾಣವನ್ನು, ಮರ್ಯಾದೆಯನ್ನು ಕಾಪಾಡ್ಕಡೆ ಕೊಡಬೇಕು. ಇಲ್ಲಾಂದ್ರೆ ಯಡಿಯೂರಪ್ಪನ ಗೌರ್ಮೆಂಟ್ಗೆ ಮಾನ ಮರ್ಯಾದೆ ಏನು ಇಲ್ದಂಗೆ ನಾವು ಬಹುಜನ ಸಮಾಜ ಪಾರ್ಟಿ ನಾವೆಲ್ಲ ಕೂಡ ಪ್ರೊಟೆಸ್ಟ್ ಮಾಡಬೇಕಂತ ಹೇಳ್ತೇವೆ. ಮಾತನ್ನು ಮುಗಿಸ್ತೀವಿ.